ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹೊಳೆನರಸೀಪುರದಲ್ಲಿ ತೋಪಿದ ತೋಟದ ಅಮ್ಮ ಅಂತ ಒಂದು ಹಬ್ಬನ ಆಚರಣೆ ಮಾಡಿದ್ದಾರೆ. ಎಲ್ಲ ಕುಟುಂಬಸ್ಥರು ಸೇರಿ, ಬಂಧು ಬಾಂಧವರು, ಫ್ರೆಂಡ್ಸು ಎಲ್ಲರೂ ಸೇರಿ ತೋಟಕ್ಕೆ ಹೋಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಈ ಥರ ಹಬ್ಬಗಳನ್ನ ಆಚರಣೆ ಮಾಡೋಕ್ಕೆ. ಎಲ್ಲೆಲ್ಲಿಂದನೂ ದೂರದ ಊರುಗಳಿಂದ ಇರೋರೆಲ್ಲ ಬಂದು ಸೇರಿ ನಮ್ಮ ತೋಟಗಳಿಗೆ, ಜಮೀನುಗಳಿಗೆ ಒಳ್ಳೆಯದಾಗಲಿ, ತೋಟದಲ್ಲಿ ಬೆಳೆಯೋ ಬೆಳೆಗಳಿಗೆ ಒಳ್ಳೆಯದಾಗಲಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು, ಬೆಳೆ ಬೆಳೆಯೋ ರೈತರಿಗೆ, ಕುಟುಂಬಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ತೋಟದಲ್ಲಿ ಹೋಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ನಿಮ್ಮ ಕಡೆಯೂ ಈ ಥರ ಹಬ್ಬಗಳ ಆಚರಣೆ ಮಾಡ್ತಾರಾ? ಮಾಡೋದಾದರೆ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಎಲ್ಲೆಲ್ಲಿಂದನೂ ಬರ್ತಾರೆ. ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಥರ ಹಬ್ಬಗಳು. ಈ ಥರ ಹಬ್ಬಗಳ ಆಚರಣೆಗಳು ನಡೀತಾ ಇರೋದ್ರಿಂದನೇ ಇನ್ನೂ ಸಂಬಂಧಗಳು ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ವಾ. ಎಷ್ಟು ಖುಷಿ ಇರುತ್ತೆ. ಖುಷಿಯಾಗಿ ಹಬ್ಬ ಆಚರಣೆ ಮಾಡೋದಕ್ಕೆ, ಎಲ್ಲ ಖುಷಿಯಾಗಿ ಸೇರೋದಕ್ಕೆ ಈ ಹಬ್ಬಗಳು ಒಂದು ನೆಪ ಅನಿಸುತ್ತೆ ಅಲ್ವಾ. ಇದಕ್ಕೆ ನೀವೇನು ಹೇಳ್ತೀರಾ? ನಿಮ್ಮಲ್ಲೂ ಈ ಥರ ಹಬ್ಬಗಳ ಆಚರಣೆ, ಈ ಥರ ತೋಟದಲ್ಲಿ ಹೋಗಿ ಹಬ್ಬ ಮಾಡೋ ಅಂಥದ್ದು ಇದೆಯಾ? ಇದ್ರೆ ನನಗೂ ಕಮೆಂಟ್ ಮಾಡಿ ಹೇಳಿ. ದಿನಪೂರ್ತಿ ತೋಟದಲ್ಲೇ ಕಾಲ ಕಳ್ಕೊಂಡು, ತೋಟದಲ್ಲೇ ಅಡುಗೆ ಮಾಡಿಕೊಂಡು, ತೋಟದಲ್ಲೇ ಕೂತು ಊಟ ಮಾಡಿ, ಮಕ್ಕಳೊಂದಿಗೆ ತೋಟದಲ್ಲಿ ಆಟ ಆಡಿ, ಆ ಮಜಾನೇ ಚಂದ, ಆ ಖುಷಿನೇ ಚಂದ ಅಲ್ವಾ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಹಬ್ಬಗಳಿಗೇ ಕಾಯ್ತಾ ಇದ್ವಿ. ಬೇರೆ ಕಡೆ ಇರೋ ಫ್ರೆಂಡ್ಸ್ ಎಲ್ಲ ಬರೋರು, ಜೊತೇಲಿ ಕೂಡಿ ಆಟ ಆಡೋದು, ಮಜಾ ಮಾಡೋದು, ಇದಕ್ಕೇ ತುಂಬ ಖುಷಿ ಅನಿಸೋದು. ಈಗೀಗ ಈ ಥರ ಹಬ್ಬಗಳು ತುಂಬ ಕಮ್ಮಿ ಆಗ್ತಾ ಇದೆ. ಯಾರೂ ದಯವಿಟ್ಟು ಈ ಥರ ಹಬ್ಬ ಆಚರಣೆಗಳನ್ನ ಮಿಸ್ ಮಾಡ್ಕೋಬೇಡಿ. ತುಂಬ ಖುಷಿಯಾಗಿರುತ್ತೆ. ಆ ಹಬ್ಬಗಳ ಆಚರಣೆಯಲ್ಲಿ ಭಾಗವಹಿಸಿದವ್ರಿಗೆ ಗೊತ್ತಿರುತ್ತೆ ಆ ಖುಷಿಗಳು. ಯಾರ್ಯಾರು ಈ ಥರ ಅವಕಾಶ ಸಿಗುತ್ತೋ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನೀವು ಆ ಖುಷಿಲಿ ಪಾಲ್ಗೊಳ್ಳಿ. ಈ ತೋಟದ ತೋಪಿದಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಖುಷಿಯಾಗಿ ಆರೋಗ್ಯವಾಗಿರಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು.